ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಂಜ್ ಬಗ್ಗೆ ತೋರಿಸ್ತಿದ್ದೀನಿ. ನೋಡಿ, ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇರೋಂಥದ್ದು ಲಾಂಜ್ ಎಕ್ಸೆಸನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ. ಲಾಂಜ್ ಎಕ್ಸೆಸ್ ಮಾಡ್ಕೊಬೇಕು ಅಂತಂದರೆ ಫಸ್ಟು ಬಂದು ಕ್ಯೂವಲ್ಲಿ ನಿಂತಿರುವಂಥವ್ರು ಲಾಂಜ್ ಎಕ್ಸೆಸ್ ಅವೈಲೇಬಲ್ 3 hours ಬಿಫೋರ್ ದ ಡಿಪಾರ್ಚರ್ ಟೈಮ್. ಅಂದರೆ ಫ್ಲೈಟು ಡಿಪಾರ್ಚರ್ ಆಗುವ ಮುನ್ನ 3 hour ಮುಂಚೆ ನಾವು ಅಕ್ಸೆಸ್ ಮಾಡ್ಬೋದು ಲಾಂಜನ್ನು. ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಲಾಂಜ್ ಇರ್ತದೆ. ಈ ಲಾಂಜನ್ನು ಯೂಸ್ ಮಾಡಬೇಕು ಅಂತಂದರೆ ನಿಮ್ಮ ಟಿಕೆಟನ್ನು ತೋರಿಸಿ, ಬೋರ್ಡಿಂಗ್ ಪಾಸನ್ನು ತೋರಿಸಿ, ನಂತರ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಕೊಟ್ಟು ಅದು ಆಕ್ಸೆಸ್ ಇದ್ದರೆ, ಏರ್ಪೋರ್ಟ್ ಲಾಂಚ್ ಆಕ್ಸೆಸ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಅದು ₹2 ಕಟ್ಟಾಗ್ತದೆ ನಿಮ್ಮ ಅಕೌಂಟಲ್ಲಿ. ₹2 ಕಟ್ಟಾಗಿ ಮತ್ತು ₹2ಗೆ ನಿಮಗೆ ಅನ್ಲಿಮಿಟೆಡ್ ಫುಡ್ಡು ಮತ್ತು ಬೇವರೇಜಸ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಕೂಡ ಅವೈಲೇಬಲ್ ಇರ್ತದೆ. ಅದನ್ನು ನಿಮಗೆ ಮುಂದೆ ತೋರಿಸ್ತೇನೆ. ಇದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಯೂಸ್ ಮಾಡುವಂಥವರು ಏನಂತ ಕೇಳಿದಾಗ ನೀವು ಇದನ್ನು ನೋಡ್ಬೋದು. ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಏರ್ಪೋರ್ಟ್ ಲಾಂಜಸ್ ಅವೈಲೇಬಲ್ ಫಾರ್ 1 or 2 ಡೊಮೆಸ್ಟಿಕ್ ಅಂತ ಇರ್ತದೆ. ಇಂಟರ್ನ್ಯಾಷನಲ್ಲು ಬೇರೆ ಇರ್ತದೆ. ನಾವಿಲ್ಲಿಂದ ಮುಂದೆ ಇವಾಗ ಬೆಂಗಳೂರು ಡೊಮೆಸ್ಟಿಕ್ ಏರ್ಕ್ರಾಫ್ಟ್ ಟರ್ಮಿನಲ್ 1ನಲ್ಲಿ ಲಾಂಜಿಗೆ ಹೋಗ್ತಾ ಇದ್ದೀವಿ. ಇದು ಲಾಂಜಸ್ ಏನಿದೆ, ಇದೆಲ್ಲ ಸಿಟ್ಟಿಂಗ್ ಏರಿಯಾಸ್ಗಳು ನೋಡ್ಬೋದು ನೀವು. ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾಸ್ಗಳು ನಾರ್ಮಲಿ ಕೂರಲಿಕ್ಕೆ ಮತ್ತು ವರ್ಕ್ ಮಾಡಲಿಕ್ಕೆ ಟೈಮ್ ಸ್ಪೆಂಡ್ ಮಾಡೋವಂಥವ್ರು 3 hours ಬಿಫೋರ್ ಬಂದರೆ ಇದಿರ್ತದೆ. ಇಲ್ಲಿ ಕೂಡ ನೋಡಿದ್ದೀವಿ ಲಾಂಜಸ್ಗಳು ಏರಿಯಾಗಳು ನೋಡ್ಬೋದು ನೀವು. ಅದೇ ರೀತಿ ನಾವು ಮುಂದೆ ಹೋಗ್ತಾ ಹೋದರೆ ಲಾಂಜಸ್ ತುಂಬ ದೊಡ್ಡದಾಗಿರೋದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದು ತುಂಬ ದೊಡ್ಡದಾಗಿದೆ. ಇದೆಲ್ಲ ಏರಿಯಾದಲ್ಲಿ ನೀವು ನಿಮ್ಮ ಮೊಬೈಲ್ ಚಾರ್ಜಿಂಗ್ ಅಥವಾ ಲ್ಯಾಪ್ಟಾಪ್ ಚಾರ್ಜಿಂಗ್ ಏರಿಯಾಗಳಿಗೆ ಇದು ಸಪ್ರೇಟ್ ಚೇರ್ಸ್ಗಳಿದೆ. ಎಲ್ಲ ಪಾಯಿಂಟಿಂಗ್ಗಳು ಕೂಡ ಇರ್ತದೆ ಚೇರ್ಸ್ಗಳ ಹತ್ರ. ಅದ್ರ ಜೊತೆಗೆ ನೀವು ಒಂದು 2 hours ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಬಿಫೋರ್ 3 hours ಬಂದಿರ್ತೀರಲ್ಲ ಆವಾಗ. ಈ ಬಾರ್ ಕೌಂಟರ್ ಇದೆ, ಇದು ಚಾರ್ಜಬಲ್ ಇರ್ತದೆ. ಸಾಫ್ಟ್ ಡ್ರಿಂಕ್ಸ್ ನಿಮಗೆ ಫ್ರೀಯಾಗಿ ಕೊಡುವಂಥದ್ದು ಇರ್ತದೆ. ಬಾರ್ ಕೌಂಟರ್ ಏನಿದೆ ಎಲ್ಲದೂ ಕೂಡ ಚಾರ್ಜಬಲ್ ಆಗಿರ್ತದೆ. ಬಟ್ ಇಲ್ಲಿ ನೀವು ಸ್ಪೆಂಡ್ ಮಾಡುವಂಥ ಟೈಮು ಇದೆಲ್ಲ ನಾರ್ಮಲ್ ಕಾಮನ್ ಏರಿಯಾ ಸ್ಪೆಂಡ್ ಮಾಡಲಿಕ್ಕೆ 2 hours ನಿಮಗೆ ಏರ್ಪೋರ್ಟಲ್ಲಿ ಬಂದು ಬಿಫೋರ್ ಏರ್ಪೋರ್ಟಿಗೆ ಬಂದರೆ ನೀವು ಸ್ಪೆಂಡ್ ಮಾಡುವಂಥದ್ದು. ನಾವು ಈಗ ಕಿಚನ್ ಸೈಡಿಗೆ ಹೋಗೋಣ. ಕಿಚನ್ ಸೈಡಲ್ಲಿ ನಿಮಗೆ ನೋಡ್ಬೋದು, ನೋಡಿ ಎಲ್ಲ ಕಡೆ ಇಲ್ಲಿ ಫುಡ್ಡನ್ನು ತಗೊಂಡು ಎಲ್ಲ ತಿಂಡಿಯನ್ನು ತಿನ್ನೋವಂಥದ್ದು, ಊಟ ತಿನ್ನೋವಂಥದ್ದು ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತೇಳಿ ಅಂತ. ನಾರ್ಮಲಾಗಿ ನೀವು ಏರ್ಪೋರ್ಟ್ನ ಕೆಳಗಡೆ ನೋಡೋದಾದರೆ ಈ ಥರ ಇದೆ. ಇದು ಮೇಲ್ಗಡೆ ಫ್ಲೋರಲ್ಲಿದೆ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ. ಫುಡ್ ಐಟಮ್ಸಲ್ಲಿ ಫುಡ್ ಕಿಚನಲ್ಲಿ ಏನೆಲ್ಲ ಸಿಗ್ತದೆ ಅಂತ ಕ್ವಶನ್ ಬಂದಾಗ ಸಾಫ್ಟ್ ಡ್ರಿಂಕ್ಸ್ಗಳು ನೋಡಿ ನಿಮಗೆಲ್ಲದೂ ಕೂಡ ಫ್ರೀ ಸಿಗ್ತದೆ ಇಲ್ಲಿ. ಇದು ಬೇವರೇಜಸ್ಸಲ್ಲಿ ಸಾಫ್ಟ್ ಡ್ರಿಂಕ್ಸ್ ಫ್ರೀ ಬರ್ತದೆ. ಇಲ್ಲಿ ಕೌಂಟರ್ಸ್ಗಳಿದೆ, ಜ್ಯೂಸಸ್ಗಳಿರ್ಬೋದು ಮತ್ತು ಸ್ಟಾರ್ಟರ್ಸ್ಗಳಿರ್ಬೋದು. ಆ್ಯಂಡ್ ಆಲ್ ದ ಬ್ರೇಕ್ಫಾಸ್ಟ್ ವಾಟ್ ಎವರ್ ಯು ಸೀನ್ ಇಲ್ಲೇನೇನಿದೆ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಬ್ರೇಕ್ಫಾಸ್ಟ್. ಪ್ಲೇಟ್ಸನ್ನು ನೀವೇ ಬೈ ಮಾಡೋದು. ಇದೆಲ್ಲ ಸೆಲ್ಫ್ ಸರ್ವಿಸ್ ಆಗಿರ್ತದೆ. ಎಲ್ಲ ಥರದ ಫುಡ್ಡನ್ನು ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಈವನ್ ಫ್ರೂಟ್ಸ್ಗಳು ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಟೋಸ್ಟೆಡ್ಸ್ ಆ್ಯಂಡ್ ವೈಟ್ ಬೋರ್ಡ್ ಆಲ್ ವೆಜಿಟೇರಿಯನ್ಸ್ ಮತ್ತು ನಾನ್ ವೆಜಿಟೇರಿಯನ್ಸ್ ಕೂಡ ಇಲ್ಲಿದೆ. ನಾವಿಲ್ಲಿಂದ ಮುಂದೆ ಹಾಗೆ ಹೋಗ್ತಾ ಹೋದರೆ ನೀವು ನೋಡ್ಬೋದು ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ. ಇದೆಲ್ಲ ಇಲ್ಲಿ ಎಗ್ಸ್ ಟು ಆರ್ಡರ್ ಅಂದರೆ ಆಮ್ಲೆಟ್ಸ್ಗಳನ್ನೆಲ್ಲ ಆವಾಗಲೇ ನಿಮಗೆ ಹಾಕಿ ಕೊಡುವಂಥದ್ದು. ಇದನ್ನು ನೀವು ನೋಡ್ಬೋದು. ಆಮ್ಲೆಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಕೊಡ್ತಾರೆ. ನೀವು ಆರ್ಡ್ರ್ ಮಾಡಿದ ನಂತರ ಯಾವ ಥರ ಆಮ್ಲೆಟ್ ಬೇಕು, ವೈಟ್ ಎಗ್ ಆಮ್ಲೆಟ್, ಬೇರೆ ಥರದ್ದು ಏನು ಬೇಕೋ ಅದನ್ನು ಮಾಡ್ತಾರೆ. ಟೋಸ್ಟ್ಗಳನ್ನು ಬಿಸಿ ಮಾಡುವಂಥದ್ದು. ಆ್ಯಂಡ್ ನೀವು ಕಾಫಿ ಹೌಸಿಗೆ ಬಂದರೆ ನಿಮಗೆ ಕಾಫಿ ಬೇಕಾ, ಟೀ ಬೇಕಾ, ಅದ್ರ ಬಗ್ಗೆ ನಿಮಗೆ ಯಾವ್ದು ಬೇಕಂತೇಳಿ ಅದರ ಬಗ್ಗೆ ಕೊಡ್ತಾರೆ. ಆ್ಯಂಡ್ ಅಗೇನ್ ದೋಸೆ ಐಟಮ್ಸ್, ಮಸಾಲ ದೋಸೆ, ಪ್ಲೈನ್ ದೋಸೆ, ಪೋಡಿ ದೋಸೆ, ಮೈಸೂರು ಮಸಾಲ ದೋಸೆ, ನೀವು ಆರ್ಡ್ರ್ ಮಾಡಿದ್ದಂತಹ ದೋಸೆಗಳನ್ನು ಅವರು ರೆಡಿ ಮಾಡಿ ಕೊಡುವಂಥದ್ದು. ಆ್ಯಂಡ್ ರೋಟಿ ಐಟಮ್ಸ್ಗಳನ್ನು ಕೂಡ ವಿತ್ ಆರ್ಡರ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಇದೆಲ್ಲದೂ ಕೂಡ ಈ ಏರ್ಪೋರ್ಟ್ ಲಾಂಚ್ನಲ್ಲಿ ನಮಗೆ ಸಿಗುವಂತಹ ಬೆನಿಫಿಟ್. ಅಂದರೆ ನಾವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಏನು ಯೂಸ್ ಮಾಡ್ತೇವೆ ಇದೆಲ್ಲದೂ ಕೂಡ ನಮಗೆ ಏರ್ಪೋರ್ಟ್ನಲ್ಲಿ ಸಿಗುವಂಥದ್ದು. ಈ ₹2ಗೆ ಕಟ್ಟಾಗಿ ₹2 ಅಮೌಂಟು ನಮ್ಮ ಅಕೌಂಟಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಆಗಿ ಇಲ್ಲಿ ಏರ್ಪೋರ್ಟ್ ಲಾಂಚ್ನಲ್ಲಿ ನಮಗೆ ಸಿಗುವಂಥ ಒಂದು ಬೆನಿಫಿಟ್ಸ್. ನಾವು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ಕ್ವಾಲಿಟಿ ಆಫ್ ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ, ಡೆಬಿಟ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ರೆ ಈ ಥರ ಎಲ್ಲ ಫೆಸಿಲಿಟಿಗಳನ್ನು ಏರ್ಪೋರ್ಟ್ ಲಾಂಚ್ನಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಅಂತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು
ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.